ಊರಿನಲ್ಲಿರುವ ರಾಮ ಊರಿನಲ್ಲಿ ಇಲ್ಲದಿದ್ದರೆ ಹಿರಿತನದಲ್ಲೂ ಭರತನ ಯೋಗ್ಯತೆಯಲ್ಲೂ ಹಾಗಾಗಿ ಮತ್ತೆ ಭರತನ ಪಟ್ಟಕ್ಕೆ ಯಾವುದೇ ಕಷ್ಟ ಬರುವುದಿಲ್ಲ. ಭರತನು ಅರಸನಾಗಿಯೇ ಉಳಿಯಬೇಕಾಗಿದ್ದರೆ ರಾಮ ಇಲ್ಲ. ಮತ್ತೆ 12 ವರ್ಷ ವಿಲಾಸ ಇಲ್ಲದೆ ಹೋದವರಿಗೆ ಶ್ರಾದ್ದವೂ ಮಾಡಬಹುದು. ಮತ್ತೆ ಬೇಕಾದ್ರೆ ಭರತ 1 ದಿವಸ ನೋಡಿ ರಾಮನಿಗೆ ಶ್ರಾದ್ದವೂ ಮಾಡಬಹುದು. 14 ವರ್ಷಗಳವರೆಗೆ ರಾಮನು ವನವಾಸವನ್ನು ಹೇಳಿದೆ. ನನ್ನ ಮಗ 14 ವರ್ಷ ಮಾತ್ರ ಅರಸನಾಗಿರ್ಬೇಕು ಅಂತ ಹೇಳಿದಾಗ ಇಲ್ಲ, 14 ವರ್ಷ ಆಗುವಾಗ ಪಟ್ಟದ ಸೂತ್ರ ಎಲ್ಲ ಕೈಗೆ ಬಂದಾಗಿರ್ತದೆ. ಮತ್ತೆ ರಾಮ ಬಂದ್ರೇನು ಮತ್ತೆ ಅಷ್ಟು ದಿವಸ ಕಾಡಿನಲ್ಲಿ ಇದ್ದವನಿಗೆ ಮತ್ತೆ ಊರಿಗೆ ಹಿಡಿಗಿಲ್ಲ. ನನ್ನ ಮಗನಿಗೆ ಪಟ್ಟವಾಗಬೇಕು ಎಂದು ಸೂಚಿಸಿ ನನ್ನ ಭರತನ ಏಳಿಗೆಗೆ ಕಾರಣ ಮಾತ್ರ ಅಲ್ಲ, ಅರಸ ಸಾಲ ಇಟ್ಟುಕೊಂಡವನ ಅಧಿಕಾರ ಬೇರೆಯವರಿಗೆ ಕೊಡುವುದು. ಇದೆಲ್ಲ ಅವನ ಸಾಲ ಅಲ್ಲ, ಚಕ್ರಾಧಿಪತಿಗಳು. ಯಾವುದನ್ನು ವರವಾಗಿ ಕೊಡುವೆನೆಂದು ಹೇಳಿದ್ದನು ಅದು ಈವರೆಗೂ ನ್ಯಾಸವಾಗಿ ಅರಸನಲ್ಲಿ ಹೌದು. ಈಗ ನನ್ನ ಪಡೆಯುವುದಕ್ಕೆ ನಾನು ಅಧಿಕಾರವುಳ್ಳವನು. ಇನ್ನು ನೀನಿರಬಾರದು. ಓ ದೇವ್ರೆ, ನಿನ್ನ ತಲೆ ಸಿಗದಕ್ಕೆ ಬೇಕಾದ್ರೆ ನಾನು ತುಂಬಿಸಿದೆ. ಈಗ ನೀನೇ ಹೋಗುದು. ಅಲ್ಲಿ ಹೋಗಿ ನಾನು ವಿಚಾರಿಸ್ತೇನೆ. ಪುನಃ ಬರ್ಲಿಕ್ಕೆ ನಿಮಗೆ ಕಷ್ಟ ಅದಕ್ಕೆ ಏನು ಮಾಡಬೇಕು ಅಂತ ಅರಸನೇ ಇಲ್ಲಿಗೆ ಬರುವಾಗ ಮಾಡಬೇಕು. ನಾನು ಅಲ್ಲಿಗೆ ಹೋಗುದು. ನೀನು ಅದೇ ಕೆಲಸ ಆಗಿದ್ದೀನಿ. ಅರಸರೇ ಇಲ್ಲಿಗೆ ಬರುವಾಗ ಮಾಡಬೇಕು. ಈಗ ಹೇಳಿ ಕುಳಿತಿರು. ಒಂದು ಕೆಲಸ ಮಾಡಿ, ನೇರವಾಗಿ ಭೂಪತಿಗಳಲ್ಲಿ ಹೋಗಿ ಕೈ ಕಾಲು ಹೇಳಿದ್ದಾಳೆ ಬರಬೇಕು ಅಂತ ಕರ್ಕೊಂಡು ನನ್ನ ಬೆನ್ನು ಸತ್ತ ಮಾಡಿ ಮತ್ತೆ ಯಾರನ್ನು ಕಳುಹಿಸುವುದು? ಮುಟ್ಟದಿಕ್ಕೆ ಯಾರನ್ನು ಕಳಿಸ್ಲಿಕ್ಕಿಲ್ಲ. ಅದು ಆ ಕೋಣೆ ಹಲವು ವರ್ಷದಿಂದ ಬೀಗದಕ್ಕೆ ಇದ್ದು ಕೋಣೆ ಅದು ದುಃಖಾಗಾರ ಅಂತ ಹೆಸರು. ದುಃಖಾಗಾರ ನಾವು ದುಃಖಿಸಿದರಲ್ವ ಅಲ್ಲಿ ಹೋಗುದು. ಅದ್ರ ಬೀಗ ತೆಗೆಯದಕ್ಕೆ ಇವತ್ತು ಆ ಕೋಣೆಯ ಬೀಗ ತೆಗಿಬೇಕು. ಮಂಚ ಉಂಟು, ಮಂಚ ಉಂಟಲ್ಲ, ಧೂಳು ಧೂಳು ಹೊಡಿಸಬಾರ್ದು. ಹಾಗೆ ಧೂಳು ಹಿಡ್ಕೊಂಡೇ ಇರ್ಬೇಕು ಆ ಮಂಚ. ಅಲ್ಲಿ ನೀನು ಮಲಗಬೇಕು. ಹೇಗೆ ಗೊತ್ತುಂಟು? ತಲೆ ಕೂದಲೆಲ್ಲ ಬಿಕ್ಕಿ. ಈ ಪಟ್ಟೆ ಸೀರೆ ಕಪ್ಪು ಸೀರೆ, ಅವಚ್ಚಲ್ಲ ಸೀರೆ. ನನ್ನದು ಒಳ್ಳೆದು, ಆದ್ರೆ ನನ್ನ ಸೀರೆ ಉಡ್ಬೇಡ. ಬೇರೆ ಯಾವ್ದಾದ್ರು ಹಳೇ ಕಪ್ಪು ಸೀರೆ ಉಟ್ಟು ತಲೆ ಎಲ್ಲ ಬಿಕ್ಕಿ ಹಾಕಿ ಕುಂಕುಮ ಹೊರಸಿದ್ರೆ ಪೂರ್ತಿ ತೆಗಿಬೇಡ. ಏನು ಕುಂಕುಮ ಹೊರಸುದು ಅಂದ್ರೆ ಆಗಲ್ಲ. ಕುಂಕುಮ ಓಲೆ ಹಾಕಬೇಕು, ಉಚ್ಚಿ ಕೋಪ ಬಂದಿದೆ ಅಂತ ನಮಗೆ ಅವರು ನೋಡಿದರು. ಅದು ಹೇಗಾಗಬೇಕು? ಅವರು ಕಲಿದ್ರೆ ಅನ್ಸರ್ ಬರ್ತಾರೆ. ಕರೆದಾಗ ನೀನು ಹೂ ಕೊಡುವುದು ಅಂದ್ರೆ ಹುಟ್ಟದಲ್ಲೇ ಹಾವು ಬುಸುವುದು ಅಷ್ಟು ನೀನು ಮಾಡಿದ್ರೆ ಅಷ್ಟು ಮಾಡಿದ್ರೆ ಮಹಾರಾಜ ಇಷ್ಟ ಕೈ ಕೊಡುತ್ತದೆ. ಇಲ್ಲಿಗೆ ಬಾರದೆ ಅವರ ಸಂತೆ ಹೋಗುದಿಲ್ಲ ನನಗೆ ಗೊತ್ತಿಲ್ಲ. ಹಾಗೆ ನನ್ನ ಸುಖನಿಗೆ ಪಟ್ಟವಾಗಬೇಕು.